ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ. ಇಂದು ಹಾಸನದ ಕೃಷಿ ಹುಡುಗ ಕರಿಬೇವು ಹಾಕೋದರ ಮೂಲಕ ಈ ದಿನವನ್ನು ಶುಭಾರಂಭ ಮಾಡೋಣ. ಕರಿಬೇವು ಇದು ನನ್ನಲ್ಲಿ 300 ಕರಿಬೇವುಗಳಿದೆ. ಅದರಲ್ಲಿ ಪ್ರಮುಖವಾಗಿ 5 ಜಾತಿಗಳಿವೆ. ಒಂದು ಸಣ್ಣೆಲೆ ಕರಿಬೇವು, ಇನ್ನೊಂದು ದೊಡ್ಡೆಲೆ ಕರಿಬೇವು, ಇನ್ನೊಂದು ಸುವಾಸಿನಿ ಕರಿಬೇವು, ಇನ್ನೊಂದು ಕಾಡು ಜಾತಿಯ ಕರಿಬೇವು, ಇನ್ನೊಂದು ಕುಳ್ಳ ಮತ್ತು ಗುಡ್ಡ ಜಾತಿಯ ಕರಿಬೇವು. ಹೀಗೆ 5 ಜಾತಿಯ ಕರಿಬೇವನ್ನು ನನ್ನಲ್ಲಿದೆ. ಇದು ಸುವಾಸಿನಿ ಕರಿಬೇವು. ಇದು ಗೊತ್ತಾಗಲ್ಲ. ಹೀಗೆ ಇದನ್ನು ಪ್ರೆಸ್ ಮಾಡಿ ನಾವು ಘಮವನ್ನು ತಗೊಂಡ್ರೆ ತುಂಬ ಪರಿಮಳವಾದಂತಹ ಸುವಾಸಿನಿ ಬರುತ್ತದೆ. ನಾವು ಇದರ ಪ್ರಯೋಜನ ಏನಪ್ಪ ಅಂದರೆ, ಇದು ಮಧುಮೇಹ ಅಂದರೆ ಶುಗರ್ ಕಾಂಟ್ಯಾಕ್ಟ್ ಇರುವವರಿಗೆ ತುಂಬ ಅನುಕೂಲಕರವಾಗಿದೆ. ಇದನ್ನು ಶುಗರ್ ಕಾಂಟ್ಯಾಕ್ಟನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ ಮತ್ತು ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗೂ ನಮ್ಮ ಚರ್ಮ ತೇಜಸ್ಸಿಂದ ಹೊಳೆಯಲು ಇದು ತುಂಬ ಅನುಕೂಲಕರವಾಗಿದೆ. ಮತ್ತು ಬಜ್ಜು ಅಂದರೆ ದಪ್ಪ ಇರುವವರಿಗೆ ಸಣ್ಣ ಆಗಲು ಇದನ್ನು ಪ್ರತಿದಿನ ಒಂದು 4-5 ಎಲೆನ ಬಂತು ಅಂದರೆ ಅವರ ತೂಕ ಕೂಡ ಕಡಿಮೆ ಆಗುತ್ತದೆ. ಇನ್ನೊಂದೇನಪ್ಪ ಅಂದರೆ, ಇದನ್ನು ತಿನ್ನುವುದರಿಂದಾಗಿ ತಲೆ ಕೂದಲು ತುಂಬ ಬೆಳವಣಿಗೆ ಆಗುತ್ತದೆ ಮತ್ತು ಶೈನಿಂಗ್ ಬರುತ್ತದೆ. ಹಾಗೆ ಇದರ ಅನುಕೂಲ ಭಾರಿ ಇದೆ. ಇದನ್ನು ಮಸಾಲೆ ಪದಾರ್ಥ ಹಾಗೂ ಒಗ್ಗರಣೆಗೆ ಸಂಬಂಧಪಟ್ಟಂತೆ ಇದನ್ನು ಹಾಕ್ತಾರೆ. ಇದು ಇನ್ನೊಂದು ಮೇಯ್ನ್ ಏನಪ್ಪ ಅಂದರೆ, ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಮತ್ತು ದೂರದೃಷ್ಟಿ ಇಲ್ಲದೆ ಇರುವವರಿಗೆ ಇದನ್ನು ಪ್ರತಿದಿನ ತಿನ್ನುವುದರಿಂದ ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹಾಗೂ ದೂರದೃಷ್ಟಿ ತುಂಬ ಚೆನ್ನಾಗಿ ಬರುತ್ತದೆ. ಹೀಗೆ ಈ ದಿನವನ್ನು ನಾವು ಈ ಸುವಾಸಿನಿ ಭರಿತವಾದಂಥ ಕರಿಬೇವು ಹಾಕುವುದರ ಮೂಲಕ ಈ ದಿನವನ್ನು ಶುಭಾರಂಭ ಮಾಡೋಣ. ನೋಡಿ, ಆಲ್ರೆಡಿ ನಾನು ಗುಂಡಿಯನ್ನು ತೆಗೆದುಕೊಂಡಿದ್ದೀನಿ. ಇದರೊಳಗೆ ಗೊಬ್ಬರನೂ ಸಮೇತ, ದನಿ ಗೊಬ್ಬರನೂ ಸಮೇತ ಹಾಕಿದ್ದೀನಿ. ನೋಡಿ, ಹೀಗೆ ಹಾಕಿ ನೋಡಿ, ಹೀಗೆ ಮಣ್ಣನ್ನು ಸುತ್ತಲೂ ಬಿಡಬೇಕು. ಬಿಟ್ಟಾದಮೇಲೆ ಕೈಲಿ ಪ್ರೆಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಾಲಲ್ಲಿ ತುಣಿಬಾರ್ದು. ಏನಕ್ಕೆ ಅಂದರೆ, ಇದರಲ್ಲಿ ನಾವು ಪ್ಲಾಸ್ಟಿಕ್ ಕವರಿಂದ ತೆಗೆದಿರ್ತೀವಲ್ಲ, ಅದು ಒಡೆದು ಹೋಗಬಾರ್ದು. ಹಾಗೆ ಕೂರಬೇಕು. ಇಲ್ಲ ಅಂದರೆ ಅದು ಒಡೆದು ಹೋಯಿತು ಅಂತಂದರೆ ಗಿಡ ಬೆಳವಣಿಗೆ ತುಂಬ ಕುಂಠಿತವಾಗುತ್ತದೆ ಅಥವಾ ಅದು ಸಾಯುವ ಸಂಭವವು ಹೆಚ್ಚಾಗಿರುತ್ತೆ. ನೋಡಿ, ಇಲ್ಲಿ ನಮ್ಮ ಜಮೀನಲ್ಲಿ ಎರೆಹುಳುಗಳು ನೋಡಿ ಇಲ್ಲಿ ತುಂಬ ಇದೆ. ಯಾಕೆ ಅಂತ ಅಂದರೆ, ನಾನು ಕೃಷಿ ಮಾಡೋ ಪ್ರಾರಂಭಿಸಿದ್ದಲ್ಲ ಅಂದರೆ ಒಂದು 10 ವರ್ಷದಿಂದಲೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕಳೆನಾಶಕವನ್ನೇ ಆಗಲಿ ಅಥವಾ ಔಷಧಿಯನ್ನೇ ಆಗಲಿ ಅಥವಾ ಸೀಮೆ ಗೊಬ್ಬರಗಳನ್ನೇ ಆಗಲಿ ನಾನು ಬಳಸಿಲ್ಲ. ಪ್ಯೂರ್ ಆರ್ಗಾನಿಕ್ಗೆ ಸಂಬಂಧಪಟ್ಟ